ಇನ್ನು ಸಾರಿಗೆ ನಿಗಮಗಳಿಗೆ ಶಕ್ತಿ ಯೋಜನೆಯಿಂದ ಸಂಕಷ್ಟ. ರಾಜ್ಯದಲ್ಲಿ ಶಕ್ತಿ ಕಳ್ಕೊಂಡಂತ 4 ಸಾರಿಗೆ ನಿಗಮಗಳು. ಈ 5 ಗ್ಯಾರಂಟಿಗಳಲ್ಲಿ ಬಹುತೇಕ ಗ್ಯಾರಂಟಿಗಳ ಬಗ್ಗೆ ಓಕೆ ಅನ್ನೋ ರೀತಿಯಾಗಿತ್ತು. ಆದರೆ ಮಹಿಳೆಯರಿಗೆ ಫ್ರೀ ಬೇಕಾಗಿತ್ತಾ ಅಂತ ಒಂದಷ್ಟು ಚರ್ಚೆ ಆಗಿತ್ತು. ಇದು ಅಗತ್ಯ ಇತ್ತಾ ಅಂತ. ಆದರೆ ಅದರ ಇಂಪ್ಯಾಕ್ಟ್ ಈಗ ಕಾಣಿಸ್ತಾ ಇದೆ. ಎಫೆಕ್ಟ್ ಈಗ 4 ಸಾರಿಗೆ ನಿಗಮಕ್ಕೆ ಹೊರೆ. ನೀವು ನೋಡ್ತಾ ಇದ್ರೆ KSRTCಗೆ ಎಷ್ಟು ಹೊರೆ ಇದೆ ಅಂತ. 1580 ಕೋಟಿ ಲಾಸಲ್ಲಿದೆ ಈಗ ಒಟ್ಟು. ನೀವು ನೋಡ್ತಾ ಇದ್ರೆ ಇಯರ್ ಬೈ ಇಯರ್ 2023-24ರಲ್ಲಿ 450 ಕೋಟಿ. ಹಾಗೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈ ಸಾಲಿನಲ್ಲಿ BMTC ಕೂಡ 310.6 ಕೋಟಿ ಹೊರೆ ಬೀಳ್ತಾ ಇರೋದು. ಒಟ್ಟು 710 ಕೋಟಿ ಹೊರೆ ಬೀಳ್ತಿದೆ BMTC ಈಗ. ಹಾಗೆ ನಾವು NWKRTC ನೋಡಿದ್ರೆ ನೀವು ಆ ಡಿಫರೆನ್ಸನ್ನು ನೋಡ್ಬೋದು. ಕಳೆದ 2 ವರ್ಷ ಅಂದರೆ 23-24, 24-25ರಲ್ಲಿ ಆಲ್ಮೋಸ್ಟ್ ಒಂದು 270 ಆ ಒಂದು ರೇಂಜಲ್ಲಿತ್ತು. ಆದರೆ ಈಗ ಅದೆಲ್ಲವೂ ಕೂಡ 428 ಕೋಟಿಗೆ ಹೋಗಿದೆ. ಒಟ್ಟಾರೆಯಾಗಿ 988 ಕೋಟಿ. ಇನ್ನು KKRTC ಕೂಡ ತುಂಬ ಏನು ಬದಲಾಗಿಲ್ಲ. ಇನ್ನು ಗ್ಯಾರಂಟಿಯಿಂದ ಸಾರಿಗೆ ಇಲಾಖೆಗೆ ಸಂಕಷ್ಟ ಸಿಲುಕಿದೆ. ಈಗ ಸದ್ಯಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ವಿಜೇಂದ್ರ ಮಾತನಾಡಿದ್ದಾರೆ. ಅದಕ್ಕೆ DCM DK ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕಲೆಕ್ಷನ್ ಕಿಂಗ್ ಅಂದರೆ ವಿಜೇಂದ್ರ ಅಂತ ಹೇಳಿದ್ರು. ಇನ್ನು ಆರ್ ಶೋ ಕೂಡ 5,000 ಕೋಟಿ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದರು. ಇವತ್ತು ಗ್ಯಾರಂಟಿಗಳ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ಸರಿಯಾದ ರೀತಿ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಎಂಪ್ಲಾಯೀಸ್ಗಳಿಗೆ. ಇದು ವಾಸ್ತವಿಕ ಸತ್ಯ. ಬರುವಂಥದ್ದೆಲ್ಲ ಇನ್ನೂ ಕೂಡ ಅವರ ಬಂಡವಾಳ ಬಯಲು ಆಗ್ತದೆ. ಪಾಪ ನೀವು ಮುಖ್ಯಮಂತ್ರಿಗಳು ಅವರೇ ಗೊಂದಲದಲ್ಲಿದ್ದಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗಿಲ್ಲ. ಇನ್ನು ಬರುವಂಥ ದಿನಗಳಲ್ಲಿ ಎಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಇದೆ ಅವ್ರಿಗೆ? ಒಳ ಜಗಳ, ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ಗಳು ಎಲ್ಲವೂ ಕೂಡ ಬೆಳಗಾವಿ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಒಳ ಜಗಳದಿಂದಾಗಿ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಮಧ್ಯೆ ಏನು ಒಳ ಜಗಳ ಇದೆ. ಮುಖ್ಯಮಂತ್ರಿ ತಾನಾಗಬೇಕು ಅನ್ನೋ ಪೈಪೋಟಿ ನಡೀತಾ ಇದೆ. ಆಡಳಿತ ಅಂತೂ ಕೂಡ ಹಳಿ ತಪ್ಪಿರುವಂಥದ್ದು ಸತ್ಯ. ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ. ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಸ್ವಲ್ಪ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ. ಅದನ್ನು ಮರಿಬಾರ್ದು. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡು ಲೂಟಿ ಯಾಕೆ ಕೊಡಿದ್ರಿ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. 5,000 ಕೋಟಿ ಎಲ್ಲೋಯ್ತು? ಯಾರ ಜಾಬಿಗೆ ಹೋಯ್ತು? ಆ ಬಡವರು ಶಾಪ ಆಗ್ತಾ ಇದ್ದಾರೆ. ಅವ್ರಿಗೆ ಮೋಸ ಮಾಡಿದಿರಲ್ಲ, ನಿಮ್ಮ ಸರ್ಕಾರಕ್ಕೆ ಒಳ್ಳೇದಾಗುತ್ತಾ ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ BJP ಇದನ್ನು ಹೋರಾಟವನ್ನು ನಾವು ತೆಗೆದುಕೊಂಡಿದ್ದೀರಿ. ಇದನ್ನು ವಿಧಾನಸಭೆ ಹೊರಗಡೆನೂ ಹೋರಾಟವನ್ನು ಮಾಡೋ ಮುಖಾಂತರ ಆ 5,000 ಕೋಟಿ ಎಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ಅಂದರೆ 4,000 ರೂಪಾಯಿ ಕೊಡಬೇಕು ಅವರು, ಆ 4,000 ರೂಪಾಯಿ ಹಾಕೋವರೆಗೂ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.